ಐ ಥಿಂಕ್ ಪಾಪ ಅವ್ರಿಗೆ ನಾನು ಏನು ಕೇಳ್ತೀನಿ ಗೊತ್ತಾ, ಎಲ್ಲರಿಗೂ ಈ ರೌಡಿಗಳಿಗೆ ಇವ್ರಿಗೆ ಅವ್ರಿಗೆ ಎಲ್ಲರಿಗೂ ಫಾರ್ಗಿವ್ ಮಾಡಿ ಬೇಗ ಸೆಂಟೆನ್ಸ್ ಕಡಿಮೆ ಮಾಡ್ತೀರಾ, ನಮ್ಮ ಸಿನಿಮಾದವ್ರಿಗೆ ಯಾಕೆ ಮಾಡ್ತಾ ಇಲ್ಲ, ಬೇಲ್ ಯಾಕೆ ಕೊಡ್ತಿಲ್ಲ, 4 ಕೊಲೆ ಮಾಡಿರೋರು 5 ಕೊಲೆ ಮಾಡಿರೋರೆಲ್ಲ ಓಡಾಡ್ತಾ ಇದ್ದಾರೆ ಬೇಲ್ ತಗೊಂಡು, ನಮ್ಮ ಸಿನಿಮಾದವ್ರಿಗೆ ಯಾಕೆ ಸಿಗ್ತಾ ಇಲ್ಲ ಅಂತ. ದರ್ಶನ್ ಸರ್ ಬಂದ್ರೆ ದರ್ಶನ್ ಸರ್ ಈಗ ಅಯ್ಯೋ ರಾಮ್ನೆ ಅವ್ರು ಬಂದ್ರೆ ಹೆಂಗ್ ಗೊತ್ತಾ, ಫಸ್ಟ್ ನಾನು ಅವ್ರಿಗೊಂದು ಹಗ್ ಕೊಡ್ತೀನಿ, ಬಿಕಾಸ್ ಹಿ ಈಸ್ ಟೇಕನ್ ಟೂ ಮಚ್. ಐ ವುಡ್ ಲೈಕ್ ಟು ಆಸ್ಕ್ ಹಿಮ್, ನಿಮ್ಮ ಜೈಲಲ್ಲಿ ನಿಮಗೆ ಏನು ಅನ್ನಿಸ್ತು, ವಾಟ್ ವಾಸ್ ಯುವರ್ ಜೈಲ್ ಜರ್ನಿ, ಏನು ಮಾಡಿದ್ರಿ ನೀವಲ್ಲಿ? ಬಿಕಾಸ್ ಸಂಜಯ್ ದತ್ ಅವರು ಜೈಲಲ್ಲಿದ್ರು, ಹೌದು, ಆವಾಗ ಅವರು ವರ್ಕೌಟ್ ಮಾಡ್ತಾ ಇದ್ರು, ಆಮೇಲೆ ಅಲ್ಲಿ ಒಂದು FM ತರ ಮಾಡಿ ಜೈಲೊಳಗೆ ಒಂದು ರೇಡಿಯೋ ಎಲ್ಲ ಶುರು ಮಾಡಿದ್ರು. ಸೊ ಈ ತರ ಏನಾದ್ರು ಚೆನ್ನಾಗಿರೋದೇನಾದ್ರು ಆಯ್ತಾ ಅಲ್ಲಿ, ಬ್ಯೂಟಿಫುಲ್ ಇನ್ಸಿಡೆಂಟ್ಸು ಅನ್ನೋದನ್ನ ನಾನು ಅವ್ರಿಗೆ ಕೇಳ್ಬೇಕಂತ. ಓಕೆ, ನಿಖಿತಾ ಬಂದ್ರೆ, ನಿಖಿತಾ ಈಗ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ. ನಿಖಿತಾ ಕನ್ನಡ ಕಲ್ತ್ಯಮ್ಮ ತಾಯಿ ಅಂತ ಯಾಕೆ ಬೇಕೋ ಅನ್ಕೊಂಡಿರೋಳು. ಓಕೆ, ಚಂದ್ರಿಕಾ ಅವ್ರು ಬಂದ್ರೆ, ಚಂದ್ರಿಕಾ ಅವ್ರು ಬಂದ್ರೆ ಎಲ್ಲಿ ಹ್ಯಾಂಗ್ ಔಟ್ ಮಾಡೋಣ ಅಂತ ಕೇಳ್ತೀನಿ ನಾನು. ಬಿಕಾಸ್ ಅವರು ನಮ್ಮ ಪಾಪ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು, ಆ್ಯಂಡ್ ಶಿ ವಾಸ್ ವೆರಿ ರೈಟ್ ಓವರ್. ಆಮೇಲೆ ಅವ್ರೊಂದು ಬದನೆಕಾಯಿ ಇದು ಮಾಡ್ತಾರೆ, ವಾಂಗಿಬಾತ್, ಅದ್ಯಾವಾಗ ಮಾಡ್ಕೊಡ್ತೀರಾ ಅಂತ. ಸೊ ಫೈನಲ್ ಆಗಿ ಡಾಗ್ ಸತೀಶ್ ಬಂದ್ರೆ, ಡಾಗ್ ಸತೀಶ್ ಡಾಗ್ ಸತೀಶ್ ಅವ್ರು ಬಂದರೆ ಐ ಥಿಂಕ್ ಅವ್ರಿಗೆ ನಾನು ಏನು ಕೇಳೋದಿಲ್ಲ, ಹೇಳೋದೇ ಇರುತ್ತೆ 2 ಮಾತು. ಓಕೆ, ಅಷ್ಟೇ, ಸೇಮ್ ಥಿಂಗ್. ನಾನು ಮೊನ್ನೆನೂ ಅದನ್ನೇ ಹೇಳಿದ್ದವ್ರಿಗೆ, ಯಾವ ಡಾಗ್ ಆದ್ರೂ ನಮಗೆ ಫಸ್ಟ್ ಆಫ್ ಆಲ್ ಐ ಲವ್ ಡಾಗ್ಸ್ ಆಯಿತಾ. ನನಗೆ ನಾನು ಅಂದರೆ ನಾಯಿ ಅಂದರೆ ನಾನು